30 ಡೇಸ್ ರೀಲ್ಸ್ ಚಾಲೆಂಜ್ ಅಲ್ಲಿ ಇವತ್ತಿನ ಡೇ 16. ಸೊ ಎಲ್ರಿಗೂ ಫೇಶಿಯಲ್ ಹೇರ್ ಇದ್ದೇ ಇರುತ್ತೆ, ಬಟ್ ಕೆಲವೊಬ್ಬರಿಗೆ ಗ್ರೋತ್ ತುಂಬಾ ಇರುತ್ತೆ ಅಂಡ್ ಕೆಲವೊಬ್ಬರಿಗೆ ಗ್ರೋತ್ ಇರೋದಿಲ್ಲ. ಸೊ ಮೇಕಪ್ ಮಾಡುವಾಗ ಮೇಜರ್ ಇಶ್ಯೂ ಏನು ಅಂತಂದ್ರೆ, ನಮ್ಗೆ ಫ್ಲಾಲೆಸ್ ಮೇಕಪ್ ಬೇಕು ಅಂತಂದ್ರೆ ನಾವು ಫೇಶಿಯಲ್ ರೇಸರ್ಸ್ ಅನ್ನ ಯೂಸ್ ಮಾಡ್ಲೇಬೇಕು. ರೇಸರ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೇಕಪ್ ಸಾಫ್ಟ್ ಅಂಡ್ ಫ್ಲಾಲೆಸ್ ಆಗುತ್ತೆ. ಅಂಡ್ ಸೆಕೆಂಡ್ ಥಿಂಗ್ ಏನಂತಂದ್ರೆ, ಮೇಕಪ್ ಅಲ್ಲಿ ಬ್ಲೆಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ನಿಮ್ಮ ಮೇಕಪ್ ಗ್ರೇ ಕೂಡ ಆಗೋದಿಲ್ಲ. ಸೊ ಇದನ್ನ ನೀವು ಯೂಸ್ ಮಾಡಲೇಬೇಕು ಆಸ್ ಅ ಮೇಕಪ್ ಆರ್ಟಿಸ್ಟ್. ಸೊ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಯಾವ ರೀತಿ ರೇಸರ್ಸ್ ಅನ್ನ ತಗೋಬೇಕು. ಇಲ್ಲಿ ಕಾರ್ನರ್ಸ್ ಅಲ್ಲಿ ನಿಮ್ಗೆ ಜಿಗ್ಜಾಗ್ ಶೇಪ್ ಅಲ್ಲಿ ಬರುತ್ತೆ, ಲೈಕ್ ಜಿಗ್ಜಾಗ್ ಡಿಸೈನ್ ಅಲ್ಲಿ ಬರುತ್ತೆ. ಇದನ್ನ ನೀವು ಪ್ರಿಫರ್ ಮಾಡಬೇಕು, ಪ್ಲೇನ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದ್ರೆ, ಪ್ಲೇನ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಜಿಗ್ಜಾಗ್ ಅಲ್ಲಿ ನೀವು ತಗೊಂಡ್ರೆ ನಿಮ್ಗೆ ಹರ್ಟ್ ಆಗೋದಿಲ್ಲ, ಯಾವುದೇ ರೀತಿ ಪೇನ್ ಆಗೋದಿಲ್ಲ. ಸೊ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅಂದ್ರೆ, ಆಲ್ವೇಸ್ ನೀವು ಫಸ್ಟ್ ಮಾಯಶ್ಚರೈಸರ್ ಇಲ್ಲ ನೀವು ಅಲೋವೆರಾ ಜೆಲ್ ಅನ್ನ ತಗೊಂಡು ಅಪ್ಲಿಕೇಟ್ ಮಾಡಿ, ಅದ ನಂತರ ನಿಮ್ಗೆ ಎಲ್ಲಿ ಫೇಶಿಯಲ್ ಹೇರ್ಸ್ ಇದೆ ಅದನ್ನಷ್ಟು ನೀವು ರಿಮೂವ್ ಮಾಡಬೇಕು. ಕೆಲವೊಬ್ಬರಿಗೆ ಏನ್ ಅನ್ಸುತ್ತೆ, ಫೇಶಿಯಲ್ ರೇಸರ್ ಯೂಸ್ ಮಾಡೋದ್ರಿಂದ ನಮ್ಗೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ನಮ್ಗೆ ಆಕ್ನೆ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರ್ಬಹುದು. ಬಟ್ ಇದೇನು ಆಗೋದಿಲ್ಲ. ಅದನ್ನ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ಸ್ಕಿನ್ ಸಾಫ್ಟ್ ಅಂಡ್ ಸ್ಮೂತಿ ಆಗಿರುತ್ತೆ. 3 ಟೈಪ್ಸ್ ಆಫ್ ವೇ ಯಾವ ರೀತಿ ಹೇರ್ ಅನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಒನ್ ಈಸ್ ಆಫ್ ವ್ಯಾಕ್ಸ್. ವ್ಯಾಕ್ಸ್ ನಾವು ಬಾಡಿಯಲ್ಲಿ ಹಚ್ಕೋಬಹುದು, ಬಟ್ ನಾಟ್ ಇನ್ ಫೇಸ್. ಫೇಸ್ ಅಲ್ಲಿ ಹಚ್ಚೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ಲೂಸ್ ಆಗುತ್ತೆ. ಅಂಡ್ ದ ಸೆಕೆಂಡ್ ಥಿಂಗ್ ಇಸ್ ಥ್ರೆಡ್ಡಿಂಗ್. ಥ್ರೆಡ್ಡಿಂಗ್ ನಿಮ್ಗೆ ತುಂಬಾ ಹರ್ಟ್ ಆಗಬಹುದು. ಅಂಡ್ ದ ಬೆಸ್ಟ್ ಏನು ಅಂತಂದ್ರೆ, ಫೇಶಿಯಲ್ ಹೇರ್ ರಿಮೂವ್ ಮಾಡ್ಲಿಕ್ಕೆ ದಿಸ್ ಇಸ್ ದ ರೇಸರ್. ಇದು ತುಂಬಾನೇ ಲೈಕ್ ಕ್ಲೀನ್ ಆಗಿ ಬರುತ್ತೆ, ಯಾವುದೇ ರೀತಿ ನಿಮ್ಗೆ ಹರ್ಟ್ ಆಗೋದಿಲ್ಲ. ಸೊ ನನ್ನ ಬೆಸ್ಟ್ ಸಜೆಷನ್, ನೀವು ಯಾವುದೇ ಒಂದು ರೇಸರ್ ತಗೋತಾ ಇದ್ರೆ ಡಿಸೈನ್ ಆಲ್ವೇಸ್ ಜಿಗ್ಜಾಗ್ ಅಲ್ಲೇ ಇರಬೇಕು. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಥ್ಯಾಂಕ್ ಯು.